ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಹೂ ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ, ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಹೂ ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ, ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಕೊಟ್ರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಹೂ ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ, ಏನ್ ಬೇಕಾರಾಗ್ಬೋದು. ಈಗ ಹೇಗಿದೆ ಸರ್ ಅವ್ರ ಹೆಲ್ತ್? ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಅಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದ್ರೆ ಅಜಯ್ ಹೆಗಡೆ ಡಾಕ್ಟರ್ ದರ್ಶನ್ಗೆ 2 ಕೈದು ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆನೆ ದರ್ಶನ್ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬಾ ನೋವಿದೆ ಅವ್ರಿಗೆ, ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.